ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅರ್ನ ಕನ್ನಡ ಬ್ಲಾಗ್ಸ್. ಸೊ ನಾನಿವತ್ತು ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಏನು ಕಂಟೆಂಟ್ ಇಲ್ಲದೆ ಮಾಡಲ್ಲ ಅಂತ ಹೇಳಿದ್ದೀನಲ್ಲ. ಸೊ ಇವಾಗ ನಮ್ಮಮ್ಮ ಅಂಟಿದ್ದೀರಲ್ಲ ಸೀರೆ ತೊಗೊಳಕ್ಕೆ ಬರ್ತಾವ್ರೆ ನಾರಿತ್ವಾಗೆ. ಸೊ ಅಲ್ಲಿಗೆ ಬಾ ಅಂತ ಅಂದ್ರಮ್ಮ, ಅದಕ್ಕೆ ನಾರಿತ್ವಾಗ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಈಗ ತಾನೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಅನ್ನಂಗೂ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಸೊ ಅವರು ಬರ್ತಾರಲ್ಲ, ಹಾಗೆ ಮನೆ ಕರ್ಕೊಬರೋಣ. ನಮ್ಮ ಮನೆಯಾಗ ಹತ್ರ ಅಲ್ವಾ, ಏನಾದರೂ ಸ್ಪೆಷಲ್ ಮಾಡಬೇಕಲ್ವ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅವ್ರು ಎಷ್ಟು ತಕ್ಕ ಇರ್ತಾರೆ ಏನೋ ಗೊತ್ತಿಲ್ಲ. ಇವತ್ತು ಅವ್ರು ಬಂದರು ಬರ್ತಾರೆ ಇದ್ದರೂ ಮಾಡೇ ಮಾಡ್ತಿದ್ದೆ. ಸೊ ಇದೊಂದು ನೆಪ ಆಯಿತು, ಗೊತ್ತಿಲ್ಲ, ಅವರು ಬರೋದೊಂದು ನೆಪ ಆಯಿತು. ಓಕೆ ಗೈಸ್, ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬೊಂಬೆ ಏನು ಕೊಯ್ತೀಯ? ಅದು ಡಮ್ಮಿ ಬೀಳುತ್ತೆ, ನೀನು ಶೇಕ್ ಮಾಡಿದ್ರೆ ಬಿದ್ದೋಗುತ್ತೆ ಕೆಳಗಡೆ. ಇಲ್ಲೇ ಇದ್ಬಿಡು ನೀನು ಆರ್ನ, ಇಲ್ಲೇ ಇದ್ಬಿಡು ಆರ್ನ. ಆರ್ನ ಇವ್ರ ಜೊತೆ ಸೇರ್ಕೊಂಡು ವ್ಯಾಪಾರ ಮಾಡ್ತಾಳೆ ಗೈಸ್. ಎಲ್ಲರೂ ಬಂದು ಸೀರೆ ನೋಡ್ತಾ ಇದ್ದಾರೆ ತಗೊಳ್ಳೋದಕ್ಕೆ. ಅಂದರೆ ಅವ್ರ ಸೆಲ್ಫಿಗಲ್ಲ, ಬೇರೆಯವ್ರು ಓಡ್ಸೋಕ್ಕೆ ಅಂತ ತೊಗೋತಾ ಇದ್ದಾರೆ. ಯಾರು? ಮಂಜಮ್ಮನ? ಮಂಜಮ್ಮ ನೋಡು ಮಗನೇ, ಹೇಳಿಲ್ಲ ಹಂಗೆ ಹೋಗ್ಬಿಟ್ಟವ್ರು ನಿಂಗೆ. ಹೇಳಿಲ್ಲ ನಿಂಗೆ ಹಂಗೆ ಹೋಗೋರೆ, ಮನೆಗೆ ಹೋಗೋರು ಹೇಳಿಲ್ಲ ನಿನಗೆ ಪಾಪಗೆ. ಸುಮ್ಮನೆ ಇರು, ನಾವು ಭಯನೂ ಸುಮ್ಮನೆ ಮಗನೆ, ಹೇಳ್ದಿರ ಹಂಗೆ ಹೋಗಿದ್ರೆ ಪಾಪುಗೆ ಅಂತ. ಓಕೆ ಮಗನೆ, ಸುಮ್ಮನೆ ಮಗನೆ, ಜಾಣ ನೀನು, ಜಾಣ ಸುಮ್ಮನೆ ಮಗನೆ, ಜಾಣ ಸುಮ್ಮನೆ ಮಗನೆ. ಹೇಳಿಲ್ಲ ಹಂಗೆ ಹೋಗ್ಬಿಟ್ಟಾರ ಮಗನೆ. ಯಾರ್ಯಾರು ಹೋಗಿರೋದು? ಯಾರ್ಯಾರು ಹೋಗಿರೋದು? ಮಂಜಮ್ಮನ, ಆಮೇಲೆ ರಾವ್ದಮ್ಮ, ಆಮೇಲೆ ಎಲ್ಲರೂ ಗೊತ್ತು ಹೋದ್ರಾ? ಎಲ್ಲರೂ ಗೊತ್ತ ನಿಂಗೆ? ಮಗನೆ ಪುಣ್ಯ ಕಾಂತಾರ ಎತ್ಕೊಂಡೋಯ್ತು. ಇನ್ನೂ ಬಂದಿಲ್ಲ. ನೀನು ನೋಡ್ದ ಕಾಂತಾರನ? ಭಯ ಆಯ್ತಾ? ಓಕೆ. ಆಯ್ತು ಸುಮ್ಮನೆ, ಆಟಾಡು. ಬಂತು ಬಂದಿದ್ಯಲ್ಲ, ಹೋಗಿ ಆಟಾಡು, ಹೋಗವ, ಹೋಗಿ ಆಟಾಡು. ತಿನ್ಬಿಡ್ತು. ಹೌದಾ? ಪುಣ್ಯನ ಕಾಂತಾರ ತಿನ್ಕೊಂಬಿಡ್ತಾ? ಸರಿ ಆಯ್ತು. ಪುಣ್ಯ ಬಂದ್ರಾ? ಅಕ್ಕ ಅನ್ಬೇಕು. ಅಕ್ಕ ಅಂಗಡಿಗೋಯ್ತು. ಹೌದಾ? ಅಂಗಡಿಗೆ ಹೋಯ್ತಾ? ಸರಿ ಓಕೆ. ಮಂಜಮ್ಮ ಅದ ಮೇಲೆ ಬಿಟ್ಟೋಗೋರಲ್ಲ ನಿನ್ನ ಗೋಲಮ್ಮ ಎಲ್ಲ. ಯಾಕೆ ಬಿಟ್ಟೋಗಿದ್ ನಿನ್ನ? ಈಗ ಬಿಟ್ಟೋದ್ರಾ? ನಿಮ್ಮ ಪಾಚಿ ಮಾಡ್ಬಿಟ್ಟಿದ್ದ? ಸರಿ ಆಯ್ತು, ಕೂಚೋಗು, ನೀನು ವೇಟ್ ಮಾಡಿಕೊಡ್ತೀನಿ. ಪಾಪ ಮಗಿಗೆ ಬೇಜಾರಾಗ್ಬಿಟ್ಟಿತ್ತು ಫುಲ್ಲು. ಆಯ್ತು ಹೋಗು ಮಗನೆ. ಆಟ ಸಾಮಾನು ಎಲ್ಲ ಎಂಡಿದ್ಯಲ್ಲ, ಎತ್ತಿಕ್ಕೆ ಹೋಗವ, ಎತ್ತಿಕ್ಕೆ ಹೋಗು ಬಂಗಾರ. ಗೌರಮ್ಮನ ಮನೆಗೆ ಹೋಯ್ತಾ? ಅದಕ್ಕೇನಾಯ್ತು ನಿಂಗೆ? 3 ಜನನಾ? ಆಯ್ತು. ವಿಡಿಯೋ ಮಾಡ್ತಾಯಿದ್ದೀನಿ, ಮ್ಯಾಮಿಗೆ ಕಳಿಸ್ತೀನಿ. ಕ್ಲೋಸ್ ಮಾಡಿತ್ತ ಕೈ. ಚೀ, ಗಬ್ಬುದೇನೆ ಕಲಿಬಾರ್ದು. ಗುಬ್ಬುದೇ ಕಲಿತ್ಯಾ? ಚೆನ್ನಾಗಿತ್ತಾ? ಬಾಯ್ಲಿ ತೋರ್ಸು, ಬಾಯ್ಲಿ.
ಸ್ಟಾರ್ ಬಿಡಿಸಿರೋದು ಚೆನ್ನಾಗಿರುವಂತೆ ಗೈಸ್. ಸ್ಟಾರ್ ಬಿಡಿಸಿದ್ದೆ ಚೆನ್ನಾಗಿಲ್ಲ ಅಂತ ಮಿರರ್ ಮೇಲೆ ಹೋಗಿ ಹೇಳ್ತಾವಳೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್. ಈಗ ಜಸ್ಟ್ ಪೂಜೆ ಆಗಿದೆ. ನಾವು ಹಿಂಗೆ ರೆಡಿ ಆಗಿದ್ದೀವಿ ಇವತ್ತು ಓಡೋಕ್ಕೆ ಬೆಳಬೆಳಗ್ಗೆನೆ. ಬಿಕಾಸ್ ಇವತ್ತು ನಾವು ಬೀಗ್ ರೂಟಿಗೆ ಹೋಗ್ತಾ ಇದ್ದೀವಿ. 2 ಬೀಗ್ ರೂಟ್ ಐತೆ. ಬೀಗ್ ರೂಟಿಗೆ ಹೋಗೋ ಮಧ್ಯೆ ಇಷ್ಟು ಬೇಗ ಏನಕ್ಕೆ ರೆಡಿ ಆಗಿದ್ವಿ ಅಂದರೆ ಇನ್ನೂ 7:15 ಇದೆ. ಏನಕ್ಕೆ ಮಗನೆ? ಇವತ್ತು ನಮ್ಮ 3 ಜನದ ಔಟ್ಫಿಟ್ಟು ಗ್ರೀನ್ ಕಲರ್. ಇಲ್ಲಿ ಇವರು ಗ್ರೀನ್ ಕಲರು, ಆರ್ನನು ಗ್ರೀನು ಅಲ್ಲ ಮಗನೆ. ನಮ್ಮಿಬ್ರು ಡಾರ್ಕ್ ಕಲರ್, ಆರ್ನಂದು ಸ್ವಲ್ಪ ಪಾಚಿ ಗ್ರೀನ್ ಕಲರ್. ಚಿನ್ನಮೆತ್ತ ಹತ್ಕೊತೀನಿ ಬಾರೋ. ಮಮ್ಮಿಗೆ ದೃಷ್ಟಿ ತೆಗಿ. ಹೆಂಗೆ ತೆಗಿತೀಯಾ? ಹಂಗೆ ತೆಗಿತೀರ ಜಾಣ ನೀವು. ನಮ್ಮ ಪಾಪು ರೆಡಿ, ನಾವು ರೆಡಿ ಬೀಗ್ ರೂಟಕ್ಕೆ ಹೋಗೋಕ್ಕೆ. ಇವಾಗೇನೋ ತಣ್ಣಗೈತೆ, ಇನ್ನೂ 7:15. ಆಮೇಲೆ ಎಷ್ಟು ಬಿಸಿಲಿರುತ್ತೋ ಗೊತ್ತಿಲ್ಲ. ಮಾಡಿರೋ ಮೇಕಪ್ಪು ಮೆಲ್ಟ್ ಆಗುತ್ತೇನೋ ನೋಡಬೇಕು, ಮೇಂಟೈನ್ ಮಾಡಬೇಕು. ಬಾಸ್ ಗಾಡಿ ಓಡಿಸ್ತಾರೆ ಇವತ್ತು. ವಿಂಗ್ಸ್ ಕೊಟ್ಕೊಂಡ್ರೆ ಗೈಸ್. ಇವತ್ತು ಮದರ್ಸ್ ಡೇ. ಚಿನ್ನವ ಇವತ್ತು ಮದರ್ಸ್ ಡೇ ಮಗನೆ. ಮಾಮ್ಸ್ದು ಎಲ್ಲ ಅಮ್ಮಂದಿರ್ದು ಮದರ್ಸ್ ಡೇ ಇವತ್ತು. ನೀನು ವಿಷಯ ಮಾಡಲಿಲ್ಲ ಮಮ್ಮಿಗೆ? ಯಾವಾಗ ಮಾಡ್ತೀವಿ ವಿಷಯ? ಇವತ್ತಿರೋದಕ್ಕೆ ನಾಳೆ ಮಾಡ್ತೀನಿ ಅಂತೆ. ನೀವು ಅಪ್ಪ ಇಂಥವನ್ನೆಲ್ಲ ಹೇಳ್ಕೊಡಲ್ಲ ಮಗನೆ, ಒಳ್ಳೇದನ್ನೆಲ್ಲ ಹೇಳ್ಕೊಡಲ್ಲ ಮಗನೆ. ನೀನು ಹೇಳು ಮಗನೆ, ಮಮ್ಮಿಗೆ ಹೇಳು ಹ್ಯಾಪಿ ಮದರ್ಸ್ ಡೇ ಮಮ್ಮಿ ಏನು. ಎಲ್ರಿಗೂ ಹೇಳು, ಎಲ್ರಿಗೂ ಅಲ್ಲಿ ಹೇಳು ಎಲ್ರಿಗೂ ಅಮ್ಮಂದಿರ ದಿನಾಚರಣೆಯ ಶುಭಾಶಯಗಳು. ನಿಮ್ಮೆಲ್ರಿಗೂ ಬಿಗ್ ಸಲ್ಯೂಟ್. ಹ್ಞೂ ಮಗನೆ, ನಿಮ್ಮನ್ನೆಲ್ಲ ನೋಡ್ಕೊಬೇಕಲ್ಲ ಮಗನೆ. ಹೇಳಿದ್ರು ಗೈಸ್, ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಮಮ್ಮಿಗೆ ಮತ್ತು ನನ್ನ ಎಲ್ಲರೂ ತಾಯಿ ಸಮಾನದವರಿಗೆ ಎಲ್ರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳು. ನಿಮಗೆ ದೇವರು ಜಾಸ್ತಿ ಶಕ್ತಿ ಕೊಡಲಿ ಗೈಸ್. ನನಗೆ ಗೊತ್ತು ಏನಿರುತ್ತೆ ಸ್ಟ್ರಗಲ್ಸ್ ಎಲ್ಲ. ಸೊ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ತಾಯಂದಿರಿಗೂ ಜಾಸ್ತಿ ಸ್ಟ್ರೆಂತ್ ಬರಲಿ, ದೇವರು ಒಳ್ಳೆ ಶಕ್ತಿ ಕೊಡಲಿ ನಿಮಗೆ. ಏನಂತೀರ ಬಸ್ಸು? ನೀವು ಮಾತ್ರ ವಿಶ್ ಮಾಡಬೇಡಿ ಇಂಥವನ್ನ, ವಿಶ್ ಮಾಡಬೇಡಿ ಇಂಥವನ್ನ. ಅವೆಲ್ಲ ಮನಸ್ಸಲ್ಲಿ ಇರ್ತದೆ. ಮನಸ್ಸಲ್ಲಿ ಇಟ್ಕೊಂಡು ಏನು ಗೈಸ್? ವೇಸ್ಟ್ ಅದು. ವೇಸ್ಟ್ ಅಂದರೆ ವೇಸ್ಟು. ಮನಸ್ಸಲ್ಲಿ ಇಟ್ಕೊಂಡು ಏನನ್ನ ಮಾಡ್ಕೊಳ್ಳಿ ಹೋಗಿ, ಸಾಕು ಗೈಸ್. ಈ ಟಾಪಿಕ್ ಹೋದರೆ ನನಗೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ನೆನಪಾಗುತ್ತೆ ಗೈಸ್. ನನ್ನ ಪ್ರೆಗ್ನೆನ್ಸಿ ಇದ್ದಾಗ ನಾನು ಬರ್ಡೇ ಸೆಲೆಬ್ರೇಟ್ ಮಾಡಿಲ್ಲ. ಅವತ್ತಿನ ದಿನನೇ ಅವ್ರು ಬಂದಿಲ್ಲ ಗೈಸ್. ಎಷ್ಟು ನೋವಾಗೈತೆ ಗೊತ್ತಾ? ಅದನ್ನು ಪ್ರತಿ ವರ್ಷ, ಇನ್ನೇ ನನ್ನ ಬರ್ಡೇ ಬರ್ತಿದೆ, ಪ್ರತಿ ವರ್ಷ ಚುಚ್ಚಿ ಅನ್ಬೇಕು ಅಂತ ನನಗೆ ಆಸೆ. ಯಾಕಂದ್ರೆ ಅಷ್ಟು ನೋವು ಆ ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಏನು ಅಂತ. ಆ ಟೈಮಲ್ಲಿ ಒಂದು ಕೇಕ್ ಇರಲಿ, ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೂ ಬಂದಿಲ್ಲ ಅವತ್ತು ಫುಲ್ಲು. ಅದಕ್ಕೆ ಫುಲ್ಲು ನನ್ನ ಬರ್ಡೇ ಯಾವಾಗ ಪ್ರತಿ ವರ್ಷ ಬರುತ್ತೋ ಅವಾಗೆಲ್ಲ ನೆನಪಿಸ್ತೀನಿ ಗೈಸ್ ಇದನ್ನು. ಕಾಯಕವೇ ಕೈಲಾಸ. ಅವತ್ತು ಹೆವಿ ವರ್ಕ್ ಇತ್ತು ಕಾಲೇಜಲ್ಲಿ. ಮನ್ಸು ಮಾಡಬೇಕು ಗೈಸ್. ಆಗಿರೋದು ಮನ್ಸು ಮಾಡಿದರೆ ಆಗಿರೋದು, ಮನ್ಸು ಮಾಡಿಲ್ಲ ಬೇಕಂತಾನೆ ಬಂದಿಲ್ಲ. ಟಿಫನಿಗೆ ಬಂದಿದ್ದೀವಿ ಪ್ಲೀಸ್. ಅಪ್ಪ ಇಡ್ಲಿ ತಿಂತ ಐತೆ. ಆರ್ನೊಂದು ವೆರೈಟಿ ಅದೇನು ತಿಂತಾಳೋ ಗೊತ್ತಿಲ್ಲ, ನಂದಿನ್ನೂ ಬಂದಿಲ್ಲ. ಆನಿಯನ್ ದೋಸೆ
ಬಂದ್ವಿ ಫೈನಲಿ ಟೆಂಪಲ್ಗೆ. ನಿನ್ನೆ ಮೆಚ್ಕೊಂಡ್ಬಿಟ್ಟಿತ್ತು ಚಿತ್ರಾನ್ನ ಯಾಕೆ ಎಷ್ಟು ಗಂಟೆಯಿಂದ 5:30ಗೆ ತಿಂಬಿಡು ಬಾಗಿಲು. ಗೋವಿಂದ ಗೋವಿಂದ ಗೋವಿಂದ. ಅರ್ಣ ಎಷ್ಟು ಬೀಗರು ಊಟ ನಡೀತೈತೆ, ಬಟ್ ನಾವಿಲ್ಲಿ ಊಟ ಮಾಡೋಕ್ಕಾಯ್ತಲ್ಲ. ಇನ್ನೊಂದು ಫಂಕ್ಷನ್ ಇದೆ, ಅಲ್ಲಿ ಹೋಗ್ತೀವಿ. ಮತ್ತಿಕೆರೆ ಹಳ್ಳಿ, ಮತ್ತಿಕೆರೆ ಅಲ್ಲ ಇದು, ಮತ್ತಿಕೆರೆ ತಾನೇ, ಮತ್ತಿಕೆರೆ ಕುಣಿಗಲ್ ಮಾಗಡಿ ಹತ್ರ ನಿಯರ್ ಇರೋದು. ದೇವಸ್ಥಾನದಲ್ಲಿ ನಾವು ಹಾಕ್ಸ್ಕೊಂಡಿರೋದು. ಒಂದು ಫಂಕ್ಷನ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರು ಊಟ ಮಾಡಿಲ್ಲ, ಜ್ಯೂಸ್ ಕೊಡ್ಬಿಟ್ಟು ಮುಯಿ ಕೊಡಬೇಕಿತ್ತು, ಮದುವೆಗೆ ಹೋಗಿರಲಿಲ್ಲ ಇವರು. ಸೊ ಅದಕ್ಕೆ ಅವ್ರಿಗೆ ಮುಖ ತೋರಿಸ್ಕೊಂಡು ಮುಯಿ ಕೊಟ್ಬಿಟ್ಟು ಓಡ್ತಾ ಇದ್ದೀವಿ 2ನೇ ಫಂಕ್ಷನ್ಗೆ. ಇವ್ರು ನೋಡಿ ಹಪ್ಪಳ ತಿಂತವ್ರೆ ಮೇಡಮ್. ಈಗ ಆರ್ನಂಗೆ ಹೊಸ ಬಟ್ಟೆ ತಗೊಂಡೆ, ಇದಕ್ಕೆ ಟ್ರೆಂಡ್ಸಲ್ಲಿ ಹೋಗಿ ಚೇಂಜ್ ಮಾಡಬೇಕು. ಹೊಸ ಬಟ್ಟೆ ಚಿನ್ನಮ್ಮಂಗೆ ಹೊಸ ಬಟ್ಟೆ ಹಾಕೊಳ್ಳಿ. ಪ್ಯಾಂಟ್ ಗಲೀಜ್ ಮಾಡ್ಕೊಂಬಿಟ್ಲು ಗೈಸ್, ಫಂಕ್ಷನ್ಗೆ ಹೋಗ್ಬೇಕಿತ್ತು, ಅದಕ್ಕೆ ಇವಾಗ ಹೋಗಿ ತಗೊಂಡೆ. ಸುಮ್ಮನೆ ಕಾಟನ್ ಡ್ರೆಸ್ಗೆ 800 ರೂಪಾಯಿ. ಬೇರೆ ಬಟ್ಟೆ ಹಾಕ್ತಾರೆ ಗೈಸ್, ನಮ್ಮ ಪಾಪದು ಹೊಸ ಬಟ್ಟೆ ನೋಡಿ ಗೈಸ್. ಹಲೋ ಮಗನೆ, ಹಲೋ ಮಗನೆ. ಅಂತೂ ಹೊಸದು ತಗೊಂಬಿಟ್ಟೆ ಅಂತ ತಗೋತಿರ್ಲಿಲ್ಲ. ಆರ್ನಂಗೇನು ಅವಶ್ಯಕತೆ ಇರಲಿಲ್ಲ. ಆರ್ನ ಮಮ್ಮಿ ಸ್ವಲ್ಪ ನೀಟಾಗಿರ್ಬೇಕಂದ್ರೆ ನೀಟಾಗಿರ್ಬೇಕಲ್ವ ಮಗನೆ. ಆ ಪ್ಯಾಂಟ್ ಗಲೀಜಾಗಿದ್ದು, ಪ್ಯಾಂಟ್ ತೊಗೊಳ್ಳೋಣ ಅಂತ ನೋಡಿದೆ, ಯಾಕೋ ಯಾವುದು ಇಷ್ಟ ಆಗಲಿಲ್ಲ ಕಲೆಕ್ಷನ್, ಅದಕ್ಕೆ ಹೋಗ್ತೀನಿ ತಗೊಂಬಂದೆ. ಬಿಡು, ಅದೆಲ್ಲ ಏನಕ್ಕೆ ಮಾಡ್ಕತ್ಯಾ ಗೈಸ್. ಇವಾಗ ಕೇಳೋಣ, ನನ್ನ ಚಿನ್ನಮ್ಮ ನಿಂಗೆ ಸ್ವೀಟ್ ಬೇಕಾ ಚಿಕನ್ ಬೇಕಾ ಮಗನೆ? ಚಿಕನ್ ಬೇಕಾ ಸ್ವೀಟ್ ಬೇಕಾ? ಕರೆಕ್ಟಾಗಿ ಹೇಳು, ಯಾವ್ದು ಬೇಕು ನಿನಗೆ? ಲವ್ ಹೇಳಲ್ಲ, ನಿಂಗೆ ಚಿಕನ್ ಬೇಕಾ ಸ್ವೀಟ್ ಬೇಕಾ? ಚಿಕನ್ ಬೇಕಾ? ನನ್ನ ಮಗನೇ ಆಗ್ಲೇ ಕ್ಯಾಮ್ರಾ ಆಫ್ ಆಗಿದ್ದಾಗ ಸ್ವೀಟ್ ಬೇಕು ಅಂದ್ರೆ ಹಂಗಾರೆ ನಿಮ್ಮ ಅಪ್ಪನ ಜೊತೆ ಹೋಗ್ಬಿಡು ಊಟಕ್ಕೆ ಅಂತಂದ್ರೆ ಆರಾಮಾಗಿ ಕೂತ್ಕೊಂಡು ತಿನ್ಬೋದು. ಆ ಕ್ರೌಡಲ್ಲಿ ಗೊತ್ತಲ್ಲ, ಮೊದಲೇ ನಾನ್ ವೆಜ್ ಊಟ ಅಂದರೆ ಕ್ರೌಡ್ ಜಾಸ್ತಿ. ಅದ್ರಲ್ಲಿ ನಾನು ಕೂತ್ಕೊಂಡು ನಾನು ತಿನ್ನೋದೇ ಲೇಟು, ಅದ್ರಲ್ಲಿ ಇವಳು ಬರೋ ತಿನ್ಸ್ಕೊಂಡು 2 ಪಂಕ್ತಿ ಎದ್ದಿರ್ಬೇಕಷ್ಟೇ. ಅಷ್ಟೇ ಅಂದ ಮುಂದೆ ಇಬ್ಬರು ತಿನ್ನೋಕ್ಕಾಗಲ್ಲ. ಅದಕ್ಕೆ ನೀವು ಅಪ್ಪ ಜೊತೆ ವೆಜ್ ಯಾರೂ ಇರಲ್ಲ ನೋಡಿ, ಆಡ್ಸೋರಿಲ್ಲ, ಬೆರಳಣಿಕೆ ಎಷ್ಟಿರ್ತಾರೆ. ಅದಕ್ಕೆ ಅವ್ರ ಅಪ್ಪ ಜೊತೆ ಕಳ್ಸೋಣ ಅಂತ ಸ್ಕೆಚ್ ಆಗ್ತಾ ಇದ್ದೀನಿ ನಾನು. ಏನಂತೀರಾ? ಅವರಪ್ಪ ಅದಕ್ಕೆ ನಾನ್ ವೆಜ್ ಕಡೆಗೆ ಹೋಗು, ನಾನ್ ವೆಜ್ ಕಡೆಗೆ ಹೋಗು ಅಂತಾರೆ, ಹಾಕೊಡ್ತಾರೆ. ನಿಂಗೆ ಯಾವ್ದು ಬೇಕಮ್ಮ? ಚಿಕನ್ ಬೇಕಾ ಸ್ವೀಟ್ ಬೇಕಾ? ನಂಗೆ ಯಾವ್ದನ್ನ ಕೊಡ್ರೆ ಸುಮ್ಮನೆ ಅನ್ನ ಸಾರು ಹಾಕ್ಬಿಡ್ರಿ. ಅವಳು ಎಳ್ಳೆಳ್ಳೆಳ್ಳೆಳ್ಳು ಅಕ್ಕಿ ಕಳಾಯ್ಕ ತಿಂತಾ ಇರ್ತಾಳೆ. ಬೆಳಗ್ಗೆಯಿಂದ ಟಿಫನ್ ಮಾಡಿಲ್ಲ ಗೈ, ಸುಮ್ಮನೆ ಯಾವುದೋ ಫ್ಯಾನ್ಸಿಗೆ ತರ್ಸ್ಕೊಂಬಿಟ್ಟು ನನಗೆ ಇವ್ರ ಕೈಲಿ ಉಗಿಸ್ಕೊಂಡಿದ್ದಾಯ್ತು. ಅವ್ಳು ತಿಂತಾಳ ಮಾಡ್ತಾಳ, ಏನೂ ತಿನ್ನಲಿಲ್ಲ ಗೈಸ್. ನೋಡಿ ಹಂಗೂ ಪಾರ್ಸಲ್ ಎತ್ಕೊಂಬಂದಿದ್ದೀನಿ. ಏನಂದ್ರೇನು ತಿನ್ನಲಿಲ್ಲ. ಅವಳಿಗೆ ನಿದ್ದೆ ಬಂದ್ಬಿಟ್ಟಿತ್ತು ಬೆಳಗ್ಗೆ, ನೀಟಾಗಿ ನಿದ್ದೆ ಬೇಗ ಎಬ್ಬಿಸಿದ್ವಲ್ಲ ಅದಕ್ಕೆ. ಗೈಸ್ ಹೋಗೋಣ ಬನ್ನಿ, ನಾನ್ ವೆಜ್ ಬಾರ್ಸೋಣ. ಗೊತ್ತಿಲ್ಲ ಅದೇ ಆ ಕ್ರೌಡಲ್ಲಿ ನಾನು ತಿನ್ನೋ ಚಿಕನು. ಒಂದೊಂದು ಕಡೆ ಚಿಕನ್ ಐಟಮಲ್ಲೇ ಡ್ರೈ ಇರುತ್ತೆ, ಅನ್ನ ಸಾರು ತಿನ್ಕೊಂಬಂದಿರ್ತೀನಿ. ಖುಷಿ ಇಲ್ವಾ ನಿನಗೆ? ನಿಂಗೆ ನಿಮ್ಮ ಅಪ್ಪನ ಥರ ಫುಲ್ ಚರ ಕಾಸೆ ನಮ್ಮಗನೆ ಫುಲ್ ಚರ ಆಗ್ಬೇಕಾ ನೀನು? ಖುಷಿ ಇಲ್ವಾ ಅದಕ್ಕೆ? ಯಾರು ಗುಡ್ಗರ್ಲು? ಯಾರಪ್ಪ ಗುಡ್ಗರ್ಲು? ಆರ್ನ ಗುಡ್ಡು ಗುಡ್ಡು ಎಲ್ಲಾರು ಗುಡ್ಡು. ನೀನ್ ಬಾಡ್ಗಲು. ಯಾರು ಬ್ಯಾಡ್ ಗರ್ಲು? ನೀನ್ ಬಾಡ್ಗಲು. ಎಲ್ಲಾರು ಗುಡ್ ಅಂತೆ, ನಾನು ಒಬ್ಳು ಬ್ಯಾಡ್ ಗರ್ಲ್ ಅಂತೆ. ಆಯ್ತು, ನನ್ನ ಜೊತೆ ಟೂ ನಿನ್ ಜೊತೆ ನಾನು ಮಾತಾಡ್ಸಲ್ಲ. ಟೂ ನಿನ್ ಜೊತೆ ನಾನು ಮಾತಾಡ್ಸಲ್ಲ. ಬೇಡ ಮಾತಾಡ್ಸಲ್ಲ ನಾನು. ಬೇಡ, ನೀನು ಬ್ಯಾಡ್ ಅಂದೆ ಅಲ್ವಾ? ನಿನ್ನ ಮಮ್ಮಿ ಮಾತಾಡ್ಸ್ಬೇಡ. ನೀನು ಮಾತಾಡ್ಸಲ್ಲ.
ಅಲ್ಲ ಬ್ಯಾಡ್ ಬಾಯ್. ಬ್ಯಾಡ್ ಬಾಯ್. ಏ ಗುಡ್ ಬಾಯ್. ನಿಂಗೆ ಐಸ್ ಕ್ರೀಮ್ ಬೇಕಾ ಮಗಳೇ? ಬೇಡ. ಬೇಡವಾ? ಯಾವ್ದು ಬೇಡ. ಯಾವುದು ಬೇಡವಾ? ಅಲ್ಲಿ ಬಂದ್ಮೇಲೆ ಅದು ಬೇಡ. ಬೇಕು. ಅಲ್ಲಿ ಹೋದ್ಮೇಲೆ ನಂಗೆ ಅದೇ ಬೇಕು. ಅಲ್ಲಿ ನೋಡ್ತಾ ಇದ್ದಂಗೆ ಫಸ್ಟ್ ಅದೇ ಐಟಮ್ ಬೇಕು. ಅರ್ನ ತಿಂತೀನಿ. ಬೆಳಗ್ಗೆ ಬರ್ಬೇಕಾದ್ರೆ ಎಲ್ಲ ಗ್ರೀನ್ ಗ್ರೀನ್ ಮ್ಯಾಚಿಂಗ್ ಆಗ್ತಿದೆ. ಒಬ್ಳು ಇವಾಗ ಬ್ಲೂ ಆಗೋದು. ನನ್ನ ಗಂಡ ಡ್ರೆಸ್ ಚೆನ್ನಾಗಿದೆ, ಗ್ರೀನ್ ಚೆನ್ನಾಗಿದೆ, ಹಳೆ ಬಟ್ಟೆ ಇದ್ದಂಗೆ ಐತಿ ಇದನ್ನ ತಂದಿದ್ದೆ ಅಂತ ಮನೇಲಿ ಹೇಳಿಲ್ಲ. ಇಲ್ಲಿಗೆ ಬಂದಾದ್ಮೇಲೆ ಹೇಳ್ತಾರೆ ಅರ್ಧ ಊರು. ಪನ್ನೀರ್ ಬೇಕು. ಪನ್ನೀರು ಆಯ್ತಮ್ಮ. ವೆಜ್ ನೀನಂದ್ರೆ ವೆಜ್ ನೀನು. ಪನ್ನೀರ್ ಅಂದ್ರೆ ಚಿಕನ್ ಅಂದ್ರೆ ಮಾತ್ರ ನನ್ನ ಕಡೆ, ಪನ್ನೀರ್ ಅಂದ್ರೆ ನೀವು ಒಬ್ಬನ ಕಡೆ ಕುಡಿ 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 ಹಾಕ್ತೀನಿ ಬ್ಲಾಗಲ್ಲ. ಯಾರದು? ಹಾಯ್. ಅಲ್ಲಿ ಕರ್ಕೊಂಡು ನಡ್ರಿ, ಅಲ್ಲಿ ಗಾಳಿ ಆಡ್ತದೆ. ಅಲ್ಲಿ ಗಾಳಿ ಆಡ್ತದೆ, ಅಲ್ಲಿ ನಡ್ರಿ. ಬ್ಲಾಗಲ್ಲಿ ಕಾಣಿಸ್ತೀವಿ. ಆಶೆ ಕೈಲಾಯ್ತು ಕೂತಿದ್ದೀವಿ ಊಟಕ್ಕೆ. ಏನು ಫುಲ್ಲು ನಾವೇ ನೆನ್ನೆನೂ ತಿಂದ್ರೆ ಬಾಡು ನೈಟು. ರೈಸ್ ಹೊರಟು ಬೀಗ್ರ ಊಟ ಮುಗಿಸ್ಕೊಂಡು 6-4 ಕಾರಲ್ಲಿ ಹೋಗ್ತಾಳೆ, ಕಾರಲ್ಲಿ. ಸೊ ಅವಳು ಅಮ್ಮನ ಮನೆಗೆ ಹೋಗ್ತಾಳೆ, ನಾನು ಆರ್ಡ್ರ್ ಐತೆ ಗೈಸ್. ಇವಾಗ ಮನೆಗೆ ಹೋಗಿ ಬೇಗ, ಆದಷ್ಟು ಬೇಗ. ಆವಾಗಲೇ 3 o'clock ಆಯಿತು, 4 o'clock ಹೋಗಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಹೋದರೆ ಇನ್ನೊಂದು 1/4 ಗಂಟೆ 20 ನಿಮಿಷ ಒಂಚೂರು ರೆಸ್ಟ್ ಮಾಡಿ ಅಲ್ಲಿಗೆ ಹೋಗ್ಬೇಕು. ಓಕೆ ಗೈಸ್, ವ್ಲಾಗ್ನ ಅಲ್ಲೆಲ್ಲ ಕಂಟಿನ್ಯೂ ಮಾಡ್ತೀನೋ ಯಾವಾಗ ಎಡಿಟ್ ಮಾಡ್ತೀನೋ ಗೊತ್ತಿಲ್ಲ. ಆರ್ಡ್ರ್ ಇರೋದ್ರಿಂದ ಸೊ ನೋಡೋಣ, ಟ್ರೈ ಟು ಎಡಿಟ್. ನಾಳೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇನ್ನು 2 days ಆಗೋಗುತ್ತೆ. ಗೈಸ್ ಆರ್ಡ್ರ್ ಮುಗಿಸ್ಕೊಂಡು ನಾನು ಅಕ್ಕ ಹೋಗ್ತಾ ಇದ್ದೀವಿ ಆಂಟಿ ಮನೆಗೆ ಊಟಕ್ಕೆ. ಒಬ್ಬರೇ ಇದ್ದಿದ್ದು ಮೇಕಪ್, ನಾನೆಲ್ಲ ಇಬ್ಬರು ಅಂದ್ಕೊಂಡು ಕನ್ಫ್ಯೂಷನ್ ಆಗಿದೆ. ಒಬ್ಬರೇ ಇದ್ದು ಮುಗಿಸಿ ಆಂಟಿ ಮನೆಗೆ ಊಟ ಬರ್ತಾ ಇದ್ದೀವಿ. ಆಂಟಿ ಮನೆಗೆ ಇಲ್ಲಿ ಬೇಯ್ತಾ ಇದೆ.